ಎಜೆ ನ್ಯೂಸ್ಗೆ ಸ್ವಾಗತ. ನಿರಂತರ ಜ್ಯೋತಿ ವಿದ್ಯುತ್ ಕೊಡುವಂತೆ ಎಸ್ಸಿ ನಿವಾಸಿಗಳ ಒತ್ತಾಯ. ರಾಯಭಾಗ ತಾಲೂಕಿನ ಮುಗಳಕೋಡ ಪುರಸಭೆಯ ವಾರ್ಡ್ ನಂಬರ್ 23ರಲ್ಲಿ ಹೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡ್ತಾ ಇಲ್ಲ. ಮುಗಳಕೋಡ ಪಟ್ಟಣದಲ್ಲಿ ಕದಂ ಸಮಾಜದವರು ಸುಮಾರು 30ಕ್ಕೂ ಅಧಿಕ ಮನೆಗಳನ್ನು ಹೊಂದಿ ಸುಮಾರು 150ಕ್ಕೂ ಅಧಿಕ ಜನ ವಾಸಿಸ್ತಾ ಇರುವಂತಹ ಸಮಾಜವಾಗಿದೆ. 20 ವರ್ಷದಿಂದ ಚರ್ಮಗಾರಿಕೆ ಕೆಲಸ ಮಾಡಿಕೊಂಡು ವಾಸಿಸ್ತಾ ಇರುವಂತಹ ಕದಂ ಸಮಾಜವಾಗಿದೆ. ಆಧುನಿಕ ಯುಗದಲ್ಲಿ 20 ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಕಾಲ ಕಳೀತಾ ಇರುವ ಪರಿಶಿಷ್ಟ ಜಾತಿ ಸಮಾಜದವರು ಎಸ್ಕಾಂದಿಂದ 10ಕ್ಕೂ ಅಧಿಕ ಮನೆಗಳಿಗೆ ಮೀಟರ್ ಅಳವಡಿಸಿದ್ದಾರೆ. ಸುತ್ತಮುತ್ತಲಿನ ತೋಟ ಪಟ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಕರೆಂಟ್ ಉಪಯೋಗ ಮಾಡುತ್ತಿದ್ದಾರೆ. ನಿರಂತರ ಜ್ಯೋತಿ ಕೆಲಸ ಪ್ರಾರಂಭವಾಗಿದ್ದು ಎಸ್ಕಾಂ ಅಧಿಕಾರಿಗಳು ಹೆಚ್ಚುವರಿಯಾಗಿ 5 ಕಂಬಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಪೂರೈಸಲು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. ಎಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದು ಕಣಿಗೆ ಬೆಣ್ಣೆ ಮತ್ತೊಂದು ಕಣಿಗೆ ಸುಣ್ಣ ಎನ್ನುವಂತೆ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ. ಇದಾಗ್ರಿ 20 ವರ್ಷದಿಂದ ಇದ್ದು ಇದು ಚರ್ಮಗಾರಿಕೆ ಉದ್ಯೋಗ ಮಾಡ್ತಿದ್ದೀವಿ ರೀ. ಆದರೆ ಕರೆಂಟ್ ಪ್ರಾಬ್ಲಮ್ದಿಂದ ನಾವು ಲಿಂಕ್ ಲೈನ್ ಶಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಆದರೆ ಲಿಂಕ್ ಲೈನ್ ಮಾಡೋ ಟೈಮ್ದಾಗ ನಮ್ಮ ಹೇಳೋದು ಕೇಳಿದ್ರೆ ಸರ್ವೆ ಮಾಡ್ಯಾರು, ಕಂಬ ಒಂದು ಸ್ವಲ್ಪ ಕಡಿಮೆ ಬಿದ್ದಾವ್ರಿ. ಅದು ಪೂರ್ತಿ ಮಾಡಿಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕಳಿಯಿಂದ ಮನವಿ ಮಾಡ್ಕೊತೀವಿ. ಒಂದು ಇನ್ನೂ 5ರಿಂದ 6 ಕಂಬ ಅದ ಅಂತಾರೆ ಅಧಿಕಾರಿಗಳು. ಏನು ಕೇಳೋಣ, ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಕೊಡ್ತೀನಿ ಅಂದಾರ ಇಷ್ಟ. ಕೆಲಸ ಪ್ರಾರಂಭ ಅದ ರೀ ಸರ್. ಕೆಲಸ ಪ್ರಾರಂಭ ನಿನ್ನೆ ಚಾಲು ಮಾಡ್ಯಾರ ರೀ. ನಿನ್ನಿಂದನ ಮತ್ತು ನಮ್ಮಲ್ಲೇ ಮತ್ತು ಈಗ ಒಬ್ರಿಗೆ ಬತ್ತು ಒಬ್ರಿಗೆ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಜಗಳ ಆಡಕತ್ತಾರ ಹುಡುಗರ. ಅದ್ರ ಸಂಬಂಧ ಅದನ್ನು ಪೂರ್ತಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಬೇಡ್ಕೋತೀವಿ ರೀ ಇಷ್ಟ. ಇಲ್ಲಿ ಒಂದು 10-12 ಮೀಟ್ರ್ ಅದಾವೆ ಸರ್. ನಮ್ಮ ವಾಸಸ್ ಮನಿ 25ರಿಂದ 35 ರೀ. ಜನಸಂಖ್ಯೆ 72 ವೋಟಿಂಗ್ ಅದಾವೆ ರೀ. ಆದ್ರೆ ಜನಸಂಖ್ಯೆ 100 ತನಕ ಐತೆ. ಇಲ್ಲಿ ತನಕ ಕರೆಂಟ್ ಎಲ್ಲಿಂದ ತೊಗೋತೀರಿ ನಾವು ಲೋಕಲ್ ತೋಟಪಟ್ಟಿಯಿಂದ ತೊಗೋತೀವಿ ರೀ. ಬಸ್ ಬರ್ತೈತೆ ರೀ ಕರೆಂಟ್. ಅದಕ್ಕೆ ಇತ್ತು ರೀ ಒಂದು ಸ್ವಲ್ಪ ಲಿಂಕ್ ಲೈನ್ ಎಸಿದವ್ರಿಗಿಲ್ಲ ಲಿಂಕ್ ಲೈನ್ ಬೇಕಂತ ಆಗೈತೆ ಅಂದ ಒಬ್ರು ಅಂದರು ಅಣ್ಣ. ನಾವು ಲಿಂಕ್ ಲೈನ್ ಸ್ಯಾಂಕ್ಷನ್ ತೊಗೊಂತೀವಿ ಸರ್. ಇದು ಯಾವ ಏರಿಯಾದಾಗ ಬರ್ತೈತೆ ರೀ? ಇದು 23ನೇ ವಾರ್ಡ್ ರೀ. ಇದು ಎಸ್ಸಿ ಕಾಲನಿ. ಏನು ಸಮಸ್ಯೆ ಆಗೈತೆ ರೀ ವಾರ್ಡ್ನಾಗ? ಸರ್ 23ನೇ ವಾರ್ಡ್ ರೀ. ಇಲ್ಲಿ ಇನ್ನೂ ತನಕ ಒಂದು ಲಿಂಕ್ ಲೈನ್ ಇದ್ರಿಕಲ್ಲಿ ನಾವು ಐಸಿದವರು ಇನ್ನೂ ತನಕ 20-50 ವರ್ಷದಿಂದ ವಾಸ ಮಾಡ್ತಾಯಿದ್ದೀವಿ ಇಲ್ಲಿ. ಇನ್ನೂ ಅಂದ್ರೆ ಇಲ್ಲಿ 30 ಮನೆ ಅದಾವೆ ರೀ. ಒಂದು 100 ಜನ ಜನಸಂಖ್ಯೆ ಐತೆ ರೀ. ಒಂದು ಲಿಂಕ್ ಲೈನ್ ಇಲ್ಲ ನಾವು ಎಸಿದಾಗ ಅರ್ಜಿ ಕೊಟ್ಟಿದ್ದೀವಿ ರೀ. ಈಗಾಗಲೇ 5 ಕಂಬ ತಂದು ಕುಣ್ಸ್ಯಾರ ಅವ್ರು. ಇನ್ನೂ ಒಂದು ಸೈಡ 7-8 ಮೀಟ್ರ್ ಇದ್ದಲ್ಲಿ ಕಂಬ ತಂದು ಕುಣ್ಸಿಲ್ಲ ರೀ. ಒಟ್ಟು ಈಗಾಗಲೇ ಅರ್ಧಕ್ಕೆ ನಿಲ್ಸ್ಯಾರ. ಈಗ ಕೇಳಂತಲೇ ನಾವು ಇನ್ನೊಂದು ತಿಂಗಳು ಬಿಟ್ಟು ಮುಂದೆ ಗ್ರ್ಯಾಂಡ್ ಮಾಡ್ತೀವಿ ರೀ, ಈಗ ಮಾಡ್ತೀವಿ ಅನ್ನತಾರೆ. ಮತ್ತು ಇನ್ನೂ ತನಕ ಇದನ್ನು 2 ಲೈನ್ ಬೇರೆದವ್ರು ನಮ್ಗೆ ಇದು ಸಲುವಾಗಿ ಅಂದ್ರೆ ಇಲ್ಲಿ ಸಣ್ಣ ಹುಡುಗರು ಅದಾವೆ ರೀ. ಹುಳ ಹುಟ್ಟಿ ಅದು ಭಾಳ ಕಡ್ದಾವೆ ರೀ. ಹೊಸ ಲಿಂಕ್ ಲೈನ್ ಅರ್ಜಿ ಕೊಟ್ಟಿದ್ದೀವಿ ರೀ. ಮತ್ತು ಬಂದೈತೆ ರೀ. ಬಂದರೂ ನಮ್ಮ ಮನೆ ತಕ ಅಂತೂ ಇದು ದಂಡಿ ತಕ ಇದು ದಂದ ಕಂಬ ಕುಣಿಸಿಲ್ಲ ರೀ. ಇನ್ನೂ 5-6 ಕಂಬ ಕಡಿಮೆ ಆಗ್ಯಾವ ರೀ. 3-4 ಕಂಬ. ಈಗ ಬೇಡಿಕೆ ಅಂದ್ರೆ ನಮ್ಗೆ ಕೊಟ್ರ ಸರ ಎಲ್ಲ ಕೊಡಲಿಲ್ಲ. ಇದು ಅರ್ಧ ಊಟ ಬ್ಯಾಡ್ರಿ ಆಯ್ತು ನಮ್ಮ ಬೇಡಿಕೆ ರೀ. ಸಮಾಜ ಆಗ್ಬೇಕು ಸರ್. ನಮ್ಮ ಎಸ್ಸಿ ಸಮಾಜ ಎಲ್ಲರಿಗೂ ಅನುಕೂಲ ಆಗುವ ನಮ್ಮ ಎಸ್ಸಿ ಸಮಾಜ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ 5 ಕಂಬ ಬಂದಿದ್ದು ಅಷ್ಟು ಕುಣಿಸ್ಯಾರ ಸರ್. ಮತ್ತೆ ಈಗ ಓಣಿ ಇದ್ದದ್ದು ಇಲ್ಲಿ ಕುಣಿಸಿಲ್ಲ ಸರ್. ಇನ್ನೂ 2 ಕಂಬ ಬೇಕು ರೀ. ಇನ್ನೂ 3-4 ಕಂಬ ಕಡಿಮೆ. ಟೋಟಲ್ 5 ಕಂಬ ಸರ್. ಇನ್ನೊಂದು ನಮ್ಮ ಎಸ್ಸಿ ಮನೆ ಒಂದು ದಂಡಿಗೆ ಒಂದು ಉಳಿದೈತೆ ರೀ. ಅಲ್ಲಿಂದ ಇಲ್ಲಿ ತಕ ಬರ್ಬೇಕಾದ್ರೆ ಇನ್ನೂ 5 ಕಂಬ ಬೇಕು ರೀ ಸರ್. 5 ಕಂಬ ಬೇಕು. ನೀವು ಸಂಬಂಧಪಟ್ಟ ಅಧಿಕಾರಿ ಕೇಳಿದಾಗ ಏನು ಹೇಳಿದ್ರು ಸರ್? ಇನ್ನೊಂದು ಮುಂದಿನ ತಿಂಗಳದಾಗ ಹಾಕ್ತು. ಮುಂದಿನ ಮಾಡ್ತೀವಿ. ಈಗ ನೀವು ಮನೆಗಳಿಗೆಲ್ಲ ಮೀಟರ್ ಸ್ಯಾಂಕ್ಷನ್ ತೊಗೊಂಡ್ರಿ? ಈಗ ಒಂದು 13 ಮೀಟರ್ ಸ್ಯಾಂಕ್ಷನ್ ಅದಾವ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.